ನಮಸ್ಕಾರ. ನಾನು ಕಿತಕ್ನೂರು ಲೇಕ್ ಹತ್ರ ಇದ್ದೀನಿ. ಕೆ ಆರ್ ಪುರದ ಹತ್ರ ಇರೋ ಕಿತಕ್ನೂರು ಲೇಕು. ಇದರ ರೀಜ್ಯುನೇಷನ್ ಪ್ರೋಸೆಸ್ಸಲ್ಲಿ ಇವತ್ತು 4ನೇ ಅಪ್ಡೇಟು. ಸೊ ಈ 4ನೇ ಅಪ್ಡೇಟಲ್ಲಿ ನೋಡ್ಬೋದು ಪೂರ್ತಿ ಪ್ರಮಾಣದಲ್ಲಿ ಅಂದರೆ ಮೇನ್ ಬಂಡ್ ಏನಿದೆಯೋ ರಿವಿಟ್ಮೆಂಟ್, ಸ್ಟೋನ್ ರಿವಿಟ್ಮೆಂಟ್ ವರ್ಕು ಪೂರ್ತಿ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ವೆಸ್ಟ್ ಸೈಡು ಕಂಪ್ಲೀಟ್ ಆಗಿದೆ. ಇನ್ನು ಬಾಕಿ ಇರೋದೇನೆಂದರೆ ನಾರ್ತ್ ಸೈಡು ಮತ್ತು ಸೌತ್ ಸೈಡು ಒಂದು ಬಂಡು ಕ್ರಿಯೇಷನ್ ಆಗಿದೆ. ಇವಾಗ ಅದನ್ನು ಸ್ಟೋನ್ ರಿವೆಟ್ಮೆಂಟ್ ಮಾಡಿದ್ರೆ ಪೂರ್ತಿ ಪ್ರಮಾಣದಲ್ಲಿ ಆ ಸ್ಟೋನ್ ರಿವೆಟ್ಮೆಂಟ್ ಕೆಲಸ ಮುಗಿಯುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯುನೈಟೆಡ್ ವೇ ಅವರು. ನೋಡಿ, ಟೋವಾಲ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ವೆರಿ ಸ್ಟ್ರಾಂಗ್ ಆಗಿ ಟೋವಲೆಲ್ಲ ಕಟ್ಟಿ ಈ ರಿವಿಟ್ಮೆಂಟ್ ವರ್ಕ್ ಮಾಡಿದ್ದಾರೆ. ಯಾಕೆಂದರೆ ಈ ಕೆರೆ ತುಂಬ ಆಳ ಇರೋದ್ರಿಂದ ಟೋವಲ್ ಕೂಡ ವೆರಿ ಮಜಬೂತಾಗಿ ಕಟ್ಟಿದ್ದಾರೆ, ವೆರಿ ಸ್ಟ್ರಾಂಗ್ ಆಗಿದೆ. ಸೊ ಇದೇ ಥರ ನಾನು ಆವಾಗಲೇ ಹೇಳ್ದಂಗೆ, ಸೊ ಈ ನಾರ್ತ್ ಅಂದರೆ ಈ ಸ್ಕೂಲ್ ಹಿಂಭಾಗ ಅದೊಂದು ಸ್ವಲ್ಪ ಭಾಗನೇ ಇರೋದು. ಅದಾದಮೇಲೆ ಈ ಸೌತು ಅಲ್ಲಿ ನೋಡ್ಬೋದು ತುಂಬ ದೂರದಲ್ಲಿ. ಈ ಸೌತು ಮುಗೀತಂದರೆ ಪೂರ್ತಿ ಪ್ರಮಾಣದಲ್ಲಿ ಈ ಕೆರೆದು ರಿವಿಟ್ಮೆಂಟ್ ವರ್ಕ್ ಮುಗುತ್ತೆ. ಅಲ್ಲಿ ನೋಡ್ಬೋದು ವೆಸ್ಟ್ ಸೈಡು ಕಂಪ್ಲೀಟ್ ಆಗಿದೆ. ಸೊ ಓವರಾಲ್ ನೋಡೋದಾದರೆ ಇವಾಗ ಒಂದು 60% ವರ್ಕು ರಿವಿಟ್ಮೆಂಟ್ ವರ್ಕು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಅಪ್ಡೇಟ್ಗೆ ಸಿಗೋಣ. ಧನ್ಯವಾದಗಳು. ಅವರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯುನೈಟೆಡ್ ವೇ, ಡ್ಯಾಮ್ಲರ್ ಟ್ರಕ್ ಆ್ಯಂಡ್ ಶಿಶು ಮಂದಿರ್.